ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ರಾಮ ಮಂದಿರದ ಹೆಸರಲ್ಲಿ ರಾಜಕೀಯವನ್ನ ಮಾಡೋದಕ್ಕೆ ಹೊರಟಂತವರಿಗೆ ಈಗ ಯೋಗಿ ಆದಿತ್ಯನಾಥ್ ಜಿ ಅವರ ಚಳಿ ಬಿಡಿಸಿದ್ದಾರೆ ಅಂತಾನೆ ಹೇಳಬಹುದು. ಅದು ಮಾತ್ರ ಅಲ್ಲ, ಅಖಿಲೇಶ್ ಯಾದವ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಈಗ ಒಂದು ಹೊಸ ಚರ್ಚೆಗೂ ಕಾರಣ ಆಗಿದೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಕೇಳಿರುವಂಥ ಒಂದು ಪ್ರಶ್ನೆ, ಅದಕ್ಕೆ ಅಫ್ಕೋರ್ಸ್ ಉತ್ತರ ಸಿಕ್ತು. ಆದರೆ ಅವರಿಗೆ ಕೇಳುವಂತಹ ಪ್ರಶ್ನೆಗೆ ಯಾರು ಉತ್ತರವನ್ನು ಕೊಡ್ತಾರೆ ಗೊತ್ತಿಲ್ಲ. ಏನು ವಿಚಾರ ಅಂತ ಕೇಳ್ತಾ ಇದ್ದೀರಾ? ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರು, ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ನೀವು ರಾಮ ಮಂದಿರ ನಿರ್ಮಾಣ ಅಡಿಪಾಯ ಹಾಕಿದ್ದಕ್ಕೆ ಅದರ ಕ್ರೆಡಿಟ್ ಅನ್ನು ತಗೊಳ್ಳೋದಾದ್ರೆ, ನೀವು ಧರ್ಮ ಧ್ವಜಾರೋಹಣದ ಕ್ರೆಡಿಟ್ ಅನ್ನು ತಗೊಳ್ಳೋದಾದ್ರೆ, ನೀವು ಪ್ರಾಣ ಪ್ರತಿಷ್ಠಾಪನೆಯ ಕ್ರೆಡಿಟ್ ಅನ್ನು ತಗೊಳ್ಳೋದಾದ್ರೆ, ಈಗ ದೇಣಿಗೆ ಕಳ್ಳತನದ ಹೊಣೆಗಾರಿಕೆಯನ್ನು ಕೂಡ ತಗೊಳ್ಳಬೇಕು. ಫಸ್ಟ್ ಆಫ್ ಆಲ್, ದೇಣಿಗೆ ಕಳ್ಳತನದ ವಿಚಾರದಲ್ಲಿ ಇಮಿಡಿಯೇಟ್ ಆಗಿ SIT ರಚನೆ ಆಯಿತು, ತನಿಖೆ ಆಯಿತು. ಯಾರೆಲ್ಲ ಅದರಲ್ಲಿ ಭಾಗಿಯಾಗಿದ್ರು ಅವರನ್ನ ಬಂಧಿಸಿದ್ದು ಆಯಿತು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತವ್ರು ಯಾರೆಲ್ಲ ಇದ್ರು ಅವರನ್ನ ಹೊರಗೆ ಹಾಕಿದ್ದು ಆಯಿತು. ಏನೇನೆಲ್ಲ ಮಾಡಬೇಕಾಗಿತ್ತು, ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು ಅವೆಲ್ಲವನ್ನ ಮಾಡಿದ್ರು. ಆಮೇಲೆ ಬಹಳಷ್ಟು ಮಂದಿಗೆ ಅದು ಹೋಗಿದೆ, ಅದು ಕಳ್ಳತನ ಆಗಿದೆ, ಇದು ಕಳ್ಳತನ ಆಗಿದೆ, ರಾಮಚರಿತ ಮಾನಸ ಕಾಣ್ತಾ ಇಲ್ಲ, ಬಹಳಷ್ಟು ಡೌಟ್ಸ್ಗಳಿದ್ವು. ಅವೆಲ್ಲದಕ್ಕೂ ಕೂಡ ಖುದ್ದವರೇ ಬಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ನಾವು ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಳಬೇಕು, ನಿಮ್ಮ ಸರ್ಕಾರ ಈಗ 3 ವರ್ಷ ಪೂರೈಕೆ ಮಾಡಿರುವಂಥದ್ದು ಗ್ಯಾರಂಟಿ ಹೆಸರಲ್ಲಿ. ಹಾಗಾದ್ರೆ ಗೃಹಲಕ್ಷ್ಮಿ ಹಗರಣದ ಹೊಣೆಗಾರಿಕೆಯನ್ನು ನೀವು ತಗೊಳ್ತೀರಾ? ನೀವು ಅದೇ ಪಕ್ಷದಲ್ಲಿರೋರಲ್ವಾ? 2025ರ 2 ತಿಂಗಳ 5,000 ಕೋಟಿ ಹಣ ಕಾಣೆ. ಗೃಹಲಕ್ಷ್ಮಿ ಜಾರಿಯಾದ ಮೊದಲ 2 ವರ್ಷದಲ್ಲಿ 225 ಕೋಟಿ ಕಾಣೆ. ಈಗ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ, ಬಹಳಷ್ಟು ಮಂದಿಗೆ ಆಲ್ಮೋಸ್ಟ್ ಬರುತ್ತಾ ಇಲ್ಲ. ಹಾಗಾದ್ರೆ ಎಲ್ಲಿ ಹೋಯ್ತು ಹಣ? ಗೃಹಲಕ್ಷ್ಮಿಯ 5,000 ಕೋಟಿ ಎಲ್ಲಿ ಹೋಯ್ತು? ಯಾರು ತಗೊಂಡ್ರು? ಯಾರ ಕೈಗೆ ಹೋಯ್ತು? ಅಥವಾ ಯಾವ ರಾಜ್ಯದ ಚುನಾವಣಾ ಪ್ರಚಾರಕ್ಕೆ ಹೋಯ್ತು? ನಮ್ಮ ಪಕ್ಷ, ಬಡವರ ಪಕ್ಷ, ಆ ಪಕ್ಷ, ಈ ಪಕ್ಷ ಅಂತ ಹೇಳ್ಕೊಂಡು ಅದರ ಮೇಲೆ ಗೆದ್ಕೊಂಡು ಬಂದಿದ್ದೀರಲ್ವಾ? ಅಬಕಾರಿ ಹಗರಣ, ಅಬಕಾರಿ ಇಲಾಖೆಯಲ್ಲಿ ಸುಮಾರು 6,000 ಕೋಟಿ ಹಗರಣ ನಡೆದಿದೆ ಅನ್ನುವಂಥ ಆರೋಪ ಇದೆ. ಅದರ ಹೊಣೆಗಾರಿಕೆಯನ್ನು ತಗೊಳ್ತೀರಾ ಪ್ರಿಯಾಂಕ್ ಖರ್ಗೆ ಅವರೇ? ವಾಲ್ಮೀಕಿ ಹಗರಣ, ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣದ ಹೊಣೆಗಾರಿಕೆ ಪ್ರಿಯಾಂಕ್ ಖರ್ಗೆ ಅವರು ತಗೊಳ್ತೀರಾ? ಇನ್ನು KIADB ಹಗರಣ, KPSC ನೇಮಕಾತಿ ಹಗರಣ, ಆರೋಗ್ಯ ಇಲಾಖೆ ಕಿಟ್ ಹಗರಣ, ಭೂ ಹಗರಣ, PSI ಹಗರಣ, ವರ್ಗಾವಣೆ ದಂಧೆ, ಇವೆಲ್ಲದರ ಹೊಣೆಗಾರಿಕೆಯನ್ನು ತಗೊಳ್ತೀರಾ? ಗುಂಡಿ ಬಿದ್ದಿರೋ ರಸ್ತೆ, ಗ್ಯಾರಂಟಿ ಹೆಸರಲ್ಲಿ ಬೆಲೆ ಏರಿಕೆ, ಇವೆಲ್ಲದರ ಕ್ರೆಡಿಟ್ ಅನ್ನ ಪ್ರಿಯಾಂಕ್ ಖರ್ಗೆ ಅವರು ತಗೊಳ್ತೀರಾ? ಗ್ಯಾರಂಟಿ ಹೆಸರಲ್ಲಿ ನಿಮ್ಮ ಪಕ್ಷದ ಹೆಸರಲ್ಲಿ ಗೆದ್ದು ಬಂದಿರ್ತೀರಾ. ಸೊ ನಿಮ್ಮದೇ ಲಾಜಿಕ್ ಪ್ರಕಾರ ನೋಡಿದ್ರೆ ಇವೆಲ್ಲದರ ಹೊಣೆಗಾರಿಕೆಯನ್ನ ನೀವು ಕೂಡ ತಗೊಳ್ಬೇಕಾಗತ್ತಲ್ವ? ಊರೇ ಹಾಳಾಗಿರುವಾಗ ಉಪ್ಪರಿಗೆ ನಿಂತು ಪರರ ತಪ್ಪು ಹುಡುಕಿದ್ರಂತೆ. ಇದು ಹಾಗಾಗ್ಲಿಲ್ವಾ ಪ್ರಿಯಾಂಕ್ ಖರ್ಗೆ ಅವರೇ? ಕಲಬುರ್ಗಿಯ ಅದ್ಭುತ ಅಭಿವೃದ್ಧಿಯ ಕ್ರೆಡಿಟ್ ಯಾರು ನೀವು ತಗೊಳ್ತೀರಾ, ಇಲ್ಲ ನಿಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಗೊಳ್ತಾರಾ? ಯಾರು ತಗೊಳ್ತೀರಾ? ಅಭಿವೃದ್ಧಿ ನೆಕ್ಸ್ಟ್ ಲೆವೆಲ್ ಕಲಬುರ್ಗಿದ್ದು. ಮೊನ್ನೆ ಅಲ್ಲಿ ಪಾಪ ಮಕ್ಕಳು ಆಹಾರ ಸೇವಿಸಿ ಆಸ್ಪತ್ರೆ ಪಾಲಾದ್ರು, ಫುಡ್ ಪಾಯ್ಸನ್. ಹೊಣೆಗಾರಿಕೆ ಪ್ರಿಯಾಂಕ್ ಖರ್ಗೆ ಅವರು ತಗೊಳ್ತಾರ ಅಂತ ಅಲ್ವಾ? ವೀಕ್ಷಕರು, ಪ್ರಿಯಾಂಕ್ ಖರ್ಗೆ ಅಂತಹ ನಾಯಕರಿಗೆ ಯೋಗಿ ಆದಿತ್ಯನಾಥ್ ಜಿ ಅವರು ಕೇಳುತ್ತಾರೆ, ಅಯೋಧ್ಯೆಯಲ್ಲಿ ನಡೆದಿದೆ ಅನ್ನಲಾದಂತಹ ಕಳ್ಳತನದ ವಿಚಾರವನ್ನ ಹಿಡಿದು ನೀವು ಹಿಂದೂಗಳ ಭಾವನೆಗಳ ಜೊತೆಗೆ ಆಟವನ್ನ ಆಡ್ತಾ ಇದ್ದೀರಾ. ಆದ್ರೆ ಹೇಳಿ, ವಕ್ಫ್ ಹೆಸರಲ್ಲಿ ರಾಜ್ಯದಲ್ಲಾಗಿರಬಹುದು, ದೇಶಾದ್ಯಂತ ಆಗಿರಬಹುದು, ಸಾವಿರಾರು ಹೆಕ್ಟೇರ್ ಭೂಮಿಯನ್ನ ಮಾರಾಟ ಮಾಡಲಾಗಿದೆ. ಅದರ ಬಗ್ಗೆ ನೀವುಗಳು ಒಂದೇ ಒಂದು ಸಲನಾದ್ರೂ ಮಾತಾಡಿದೀರಾ? ಆ ಭೂಮಿ ಬಡವರದ್ದು, ಅವರಿಗೆ ಸೇರಬೇಕಾಗಿತ್ತು, ಆದ್ರೆ ಅದನ್ನು ನುಂಗಿದ್ದು ಇನ್ಯಾರು? ಅದರ ಬಗ್ಗೆ ಯಾಕೆ ಯಾರೂ ಮಾತಾಡಲ್ಲ? ಇವೆಲ್ಲದಕ್ಕೆ ಉತ್ತರ ಇದೆಯಾ? ಕಾಂಗ್ರೆಸ್ಸಿಗೆ, ಸಮಾಜವಾದಿ ಪಾರ್ಟಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ?
मैं समाजवादी पार्टी और कांग्रेस के लोगों से पूछना चाहता हूं, अयोध्या में जिस कथित चोरी पर तुम हिंदू आस्था पर खिलवाड़ कर रहे हो, एक भी बार बताओ वक्फ के नाम पर हजारों हेक्टेयर लैंड प्रदेश में भी और देश के अंदर भी बेची गई। एक भी बार ये लैंड गरीब की थी, कमजोर तबके के लोगों की थी। ये लैंड जिसको गरीबों के नाम पर पट्टा दिया जा सकता था, जहां पर कन्वेंशन सेंटर बनाया जा सकता था, जहां पर किसी राजेंद्र मौर्य जैसे किसी गरीब व्यापारी के लिए दुकानें और व्यापारिक प्रतिष्ठान बनाए जा सकते थे, जहां से वह अपनी प्रतिभा और अपनी कारीगरी का परिचय देकर के दुनिया को देता। इन्होंने वक्फ के नाम पर उस लैंड को कब्जा करवा करके बेच करके, और कुछ चुनिंदे लोगों ने वक्फ के नाम पर उस लैंड का वारा न्यारा किया है। एक भी बार कांग्रेस और समाजवादी पार्टी बोली नहीं, एक भी बार बोली नहीं। अयोध्या के बारे में तो मैंने पिछले दिनों ही कहा था, अयोध्या में श्री राम जन्मभूमि तीर्थ क्षेत्र न्यास ने उत्तर प्रदेश सरकार से एसआईटी के गठन की बात की थी, और मैंने कहा था एसआईटी दूध का दूध और पानी का पानी करके रहेगी। और बहनों और भाइयों, अयोध्या में एसआईटी ने जो जांच की, प्रारंभिक रिपोर्ट के आधार पर ट्रस्ट ने कार्रवाई करते हुए एफआईआर दर्ज कराई। एफआईआर के आधार पर जिनके खिलाफ साक्ष्य थे, उसके आधार पर कार्रवाई भी हुई है। लेकिन मैं कहता हूं, वक्फ के नाम पर समाजवादी पार्टी और कांग्रेस के लोगों के मुंह पे फेविकोल क्यों लग जाता है? क्यों इनका मुंह बंद हो जाता है? कैसे लोग हिंदुओं के धार्मिक स्थलों पर हिंदुओं के द्वारा दिए गए पैसे का दुरुपयोग कब्रिस्तान की बाउंड्री के नाम पर करते थे। ವೀಕ್ಷಕರ ನೋಡಿ, ನಾಟಕವನ್ನ ಯಾರು ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಒಂದಲ್ಲ ಒಂದು ದಿನ ಅನೈಜ ಮುಖ ಹೊರಗೆ ಬರಲೇಬೇಕಲ್ವಾ? ರಾಮ ಮಂದಿರ ಲೂಟಿ ವಿಚಾರ ಬಂದ ನಂತರ ಇಡೀ ಕಾಂಗ್ರೆಸ್, ಇಡೀ ಸಮಾಜವಾದಿ ಪಾರ್ಟಿ, ಆಮ್ ಆದ್ಮಿ ಪಾರ್ಟಿ ಎಲ್ಲರೂ ಕೂಡ ಅಯ್ಯಯ್ಯೋ ಪ್ರಭು ಶ್ರೀರಾಮರ ಜಪ ಮಾಡಿದ್ದೇನು, ರಾಮ ಭಕ್ತರ ಬಗ್ಗೆ ಕನಸನ್ನು ತೋರಿಸಿದ್ದೇನು. ಈಗ ನೋಡಿ, ಅಖಿಲೇಶ್ ಯಾದವ್ ಅವರ ಮಾತಲ್ಲೇ ಅವರ ಒಳಗಿನ ಉದ್ದೇಶ ಏನು ಅನ್ನುವಂಥದ್ದು ಅರ್ಥ ಆದ ಹಾಗಾಯ್ತು. ಒಂದು ಬಾರಿ ನೋಡ್ಕೊಂಡು ಬನ್ನಿ ಅವ್ರು ಏನು ಹೇಳಿದ್ರು ಅಂತ. जो नया सीईओ तैनात किया जाएगा तो उसको किस तरीके से देख रहे हैं? साँचा नहीं, पूरा ढांचा बदलना चाहिए। आगे क्या मसले पर जो नया सीईओ तैनात किया जाएगा तो उसको किस तरीके से देख रहे हैं? साँचा नहीं, पूरा ढांचा बदलना चाहिए। आगे क्या ಏನ್ ಹೇಳಿದ್ರು? ರಾಮ ಮಂದಿರದ ವ್ಯವಸ್ಥೆ ಮಾತ್ರ ಅಲ್ಲ, ಇಡೀ ಕಟ್ಟಡದ ರಚನೆಯನ್ನೇ ಬದಲಿಸಬೇಕು ಅಂದ್ರೆ ಏನದರ ಅರ್ಥ? ಅಲ್ಲಿ ರಾಮ ಮಂದಿರ ಇರುವುದು ಇಷ್ಟ ಇಲ್ವಾ ಇವರಿಗೆ? ಮತ್ತೆ ಅಲ್ಲಿ ಬಾಬ್ರಿ ಮಸೀದಿ ಬರಬೇಕು ಅಂತಾನೆ ಇವರಿಗೆ? ನನಗೆ ಅರ್ಥ ಆಗ್ಲಿಲ್ಲ, ಏನು ಅವರ ಮಾತಿನ ಅರ್ಥ ಏನು ಹಾಗಾದ್ರೆ? ವೀಕ್ಷಕರು, ಯೋಗಿ ಇವತ್ತು ಪ್ರಭು ಶ್ರೀರಾಮ ರಾಮ ಮಂದಿರ ಅಂತಲೇ ಯಾರೆಲ್ಲ ಮಾತಾಡ್ತಾ ಇದ್ದಾರಲ್ವಾ, ಪ್ರಿಯಾಂಕ್ ಖರ್ಗೆ ಅಂತ ನಾಯಕರು, ಇವರು ಸೇರಿದ ಹಾಗೆ ಇಡೀ ಕಾಂಗ್ರೆಸ್, ಇಡೀ ಸಮಾಜವಾದಿ ಪಾರ್ಟಿಯ ಚಳಿ ಬಿಡಿಸಿದಾರಂತಾನೆ ಹೇಳ್ಬಹುದು. आपने इधर कुछ समाचार सुने होंगे, आपने देखा होगा कांग्रेस और समाजवादी पार्टी अचानक सक्रिय हो गई। अचानक सक्रिय हुई। और सक्रिय क्यों हुई? जो जन्मजात अयोध्या को कोसने वाले लोग थे, खानदानी अयोध्या को कोसने वाली पार्टियां थीं, उनको एक मुद्दा मिल गया। याद करिए, कांग्रेस की केंद्र में सरकार थी और राम सेतु को तोड़ने के लिए जब कांग्रेस की सरकार ने शरारत प्रारंभ की थी, राम भक्त एकजुट हुए थे, तब माननीय उच्चतम न्यायालय में, सुप्रीम कोर्ट में, तब कांग्रेस ने एक शपथ पत्र दाखिल किया था। और शपथ पत्र दाखिल करते हुए कांग्रेस ने कहा था कि राम तो हुए ही नहीं, ये काल्पनिक है। ये कांग्रेस शर्म भी नहीं आई इनको भगवान राम और भगवान कृष्ण के बारे में इनको काल्पनिक कहने में।
तनिक भी लज्जा नहीं आई। अगर राम और कृष्ण काल्पनिक हैं तो अयोध्या और चित्रकूट क्या है, श्रृंगवेरपुर क्या है, मथुरा वृंदावन क्या है, बलदेव गोवर्धन क्या है, बरसाना क्या है, पंचवटी क्या है। हमारे प्रभु को काल्पनिक बोलने वाले लोग किस मुंह से आज अयोध्या में आस्था की बात कर रहे हैं, किस मुंह से कर रहे हैं। राम भक्तों पर गोली और लाठी चलाने वाले लोग किस मुंह से आस्था की बात अयोध्या के बारे में कह रहे हैं। एक राम भक्त कहे, एक चित्रकूट वासी कहे, उसका स्वागत होना चाहिए, क्योंकि चित्रकूट ने तो भगवान राम को लगभग 12 वर्ष तक अपने यहां आमंत्रित किया था, रहने के लिए अवसर दिया था, उनके साथ यहां पर एक सहोदर भाई जैसा व्यवहार किया था। चित्रकूट मान सकते हैं, देश का राम भक्त कहे तो कोई दिक्कत नहीं, लेकिन आज अयोध्या में आस्था के नाम पर अयोध्या को बदनाम करने, राम की विरासत को बदनाम करने की साजिश और एक ठेका लगता है समाजवादी पार्टी और कांग्रेस ने ले लिया है। ಕಾಂಗ್ರೆಸ್ ಹಾಗೆ ಸಮಾಜವಾದಿ ಪಕ್ಷಗಳು ಏಕಾಏಕಿ ಸಕ್ರಿಯ ಆಗಿಬಿಟ್ಟಿವೆ. ಯಾಕೆ ಸಕ್ರಿಯ ಆಗಿಬಿಟ್ಟಿವೆ? ಯಾಕಂದ್ರೆ ಅಯೋಧ್ಯೆಯನ್ನ ಹುಟ್ಟಿನಿಂದ ಟೀಕಿಸ್ತಾ ಬಂದಂಥವರಿಗೆ, ಅಯೋಧ್ಯೆಯನ್ನ ಟೀಕಿಸೋದೆ ರಾಜಕೀಯ ಮಾಡಿಕೊಂಡಂಥ ಪಕ್ಷಗಳಿಗೆ ಈಗ ಒಂದು ವಿಚಾರ ಸಿಕ್ಕಿಬಿಟ್ಟಿದೆ, ಒಂದು ಅಸ್ತ್ರ ಸಿಕ್ಕಿಬಿಟ್ಟಿದೆ. ನೆನಪಿಸ್ಕೊಳ್ಳಿ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ರಾಮ ಸೇತುವನ್ನ ಒಡೆಯೋದಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಮಾಡ್ತು. ಆಗ ರಾಮ ಭಕ್ತರು ಒಟ್ಟಾದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಕಾಂಗ್ರೆಸ್ ಏನ್ ವಾದ ಮಾಡ್ತು? ಪ್ರಭು ಶ್ರೀರಾಮ ಅನ್ನೋರು ಇಲ್ಲವೇ ಇಲ್ಲ, ಪ್ರಭು ಶ್ರೀರಾಮ ಕಾಲ್ಪನಿಕ ವ್ಯಕ್ತಿ ಅಂತ ವಾದ ಮಾಡ್ತು. ಭಗವಾನ್ ಶ್ರೀರಾಮ, ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಇವರನ್ನ ಕಾಲ್ಪನಿಕ ಅಂತ ಹೇಳೋದಕ್ಕೆ ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಕೂಡ ನಾಚಿಕೆನೇ ಆಗ್ಲಿಲ್ಲ. ಪ್ರಭು ಶ್ರೀರಾಮ ಶ್ರೀಕೃಷ್ಣ ಪರಮಾತ್ಮರು ಕಾಲ್ಪನಿಕ ಆಗಿದ್ದಿದ್ರೆ ಹಾಗಾದ್ರೆ ಅಯೋಧ್ಯೆ ಏನು, ಚಿತ್ರಕೂಟ ಏನು, ಶೃಂಗವೇರಪುರ ಏನು, ಮಥುರಾ ಏನು, ವೃಂದಾವನ ಏನು, ಬಲದೇವ್ ಗೋವರ್ಧನ ಏನು, ಬರ್ಸಾನ ಏನು, ಪಂಚವಟಿ ಏನು? ನಮ್ಮ ದೇವನನ್ನೇ ಕಾಲ್ಪನಿಕ ಅಂತ ಹೇಳಿದಂಥವ್ರು ಇವತ್ತು ಯಾವ ಮುಖವನ್ನ ಇಟ್ಕೊಂಡು ಅಯೋಧ್ಯೆಯ ಭಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ? ಯಾವ ಮುಖವನ್ನ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ? ರಾಮ ಭಕ್ತರ ಮೇಲೆ ಗುಂಡು ಹಾರಿಸಿದಂಥವ್ರು, ಲಾಠಿ ಚಾರ್ಜ್ ಮಾಡಿದಂಥವ್ರು, ಅವರಿವತ್ತು ಯಾವ ಮುಖವನ್ನ ಇಟ್ಕೊಂಡು ಅಯೋಧ್ಯೆ ಅಸ್ಥಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ? ದೇಶದ ಯಾವುದೇ ರಾಮ ಭಕ್ತ ಅಯೋಧ್ಯೆ ಬಗ್ಗೆ ಮಾತನಾಡಿದ್ರೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ, ಅವರು ಕೇಳಬಹುದು, ಕೇಳೋ ಹಕ್ಕಿದೆ. ಆದ್ರೆ ಇವತ್ತು ಅಯೋಧ್ಯೆಯ ಭಕ್ತಿಯ ಹೆಸರಲ್ಲಿ ಇವ್ರು ಮಾಡ್ತಾ ಇರುವಂತಹ ರಾಜಕೀಯ ಇದೆಯಲ್ವಾ, ಅದನ್ನ ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ. ಯೋಗಿಜಿ ಹೇಳ್ತಾ ಇರುವಂಥದ್ದು ಕರೆಕ್ಟ್ ಅಲ್ವಾ? ಇಷ್ಟು ವರ್ಷ ಇಲ್ಲದಂಥವ್ರು, ಇಷ್ಟು ವರ್ಷ ಇಲ್ಲದಂತಹ ಭಕ್ತಿ, ಆ ಪ್ರೀತಿ ಇವಾಗ ಸಡನ್ ಆಗಿ ಹೆಂಗೆ ಉಕ್ಕಿ ಹರಿತಾ ಇರುವಂಥದ್ದು? ಬಹಳಷ್ಟು ಮಂದಿ ಕೇಳಬಹುದು, ನೀನೇನ್ ಮಾತಾಡ್ತೀಯ ಇದ್ರ ಬಗ್ಗೆ ಅಂತ. ನಾನು ಮಾತಾಡ್ತೀನಿ. ಅಯೋಧ್ಯೆಯ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಸುಮಾರು 1 ವಾರಗಳ ಕಾಲ ಅಯೋಧ್ಯೆಯ ಮೂಲೆ ಮೂಲೆಯಲ್ಲಿ ಓಡಾಡಿದವಳು ನಾನು. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರುವಂತಹ ಖುಷಿಯನ್ನ ರಾಮ ಭಕ್ತರಲ್ಲಿ ಕಣ್ಣಾರೆ ಕಂಡವಳು ನಾನು. ರಾಮಲಲ್ಲ, ಭವ್ಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದ್ದಾರಲ್ವ ಅನ್ನುವಂತಹ ಖುಷಿಯನ್ನ ರಾಮ ಭಕ್ತರಲ್ಲಿ ಅಯೋಧ್ಯೆ ಮೂಲೆ ಮೂಲೆಯಲ್ಲಿ ಕಂಡಂಥವಳು ನಾನು, ಅದರಲ್ಲಿ ಭಾಗಿಯಾದಂಥವಳು ನಾನು. ಆದ್ರೆ ಇಂತಹ ವಿಚಾರದಲ್ಲೂ ಕೂಡ ಇವತ್ತು ರಾಜಕೀಯ ಮಾಡೋದಕ್ಕೆ ಬರ್ತಾ ಇದ್ದಾರಲ್ವ ಕೆಲವರು. ಅದು ರಾಮ ಮಂದಿರ ನಿರ್ಮಾಣದ ಸಮಯದಲ್ಲಿ ಒಂದು ಮಾತು ಕೂಡ ಆಡದಂಥವ್ರು, ಅದರಲ್ಲಿ ಭಾಗಿ ಆಗದಂಥವ್ರು ಇವತ್ತು ಯಾವ ಮುಖವನ್ನು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ. ಶಬರಿಮಲೆಯಲ್ಲಿ ಚಿನ್ನ ಕಳ್ಳತನ ಆದಾಗ ಯಾಕೆ ಅದ್ರ ಬಗ್ಗೆ ಯಾರು ಮಾತೇ ಆಡ್ಲಿಲ್ಲ? ನಮಗೆ ಬಹಳ ಹತ್ರದಲ್ಲೇ ಇದೆ ಪ್ರಿಯಾಂಕಾ ಖರ್ಗೆ ಅವರು, ಯಾಕೆ ಯಾರು ಒಂದು ಮಾತು ಆಡ್ಲಿಲ್ಲ? ಭಕ್ತಿ, ಭಕ್ತರು ಎಲ್ಲಾ ಕಡೆನೂ ಒಂದೇ ಅಲ್ವಾ? ಓ,
ರಾಜಕೀಯ ಬೇರೆ ಬೇರೆ ಅಂತ ಹೇಳ್ತಾ ಇದ್ದೀರಾ? ಅದು ಕರೆಕ್ಟೇ ಬಿಡಿ ವೀಕ್ಷಕರ. ರಾಜಕೀಯಕ್ಕೋಸ್ಕರ ಪ್ರಭು ಶ್ರೀರಾಮರನ್ನ ನೆನಪಿಸ್ಕೊಳ್ಳುವಂಥದ್ದು, ನಾಟಕವನ್ನ ಮಾಡುವಂಥದ್ದು ಅವರಿಗೆಲ್ಲ ಸುಲಭ ಇರ್ಬೋದು, ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಅದೇ ಪ್ರಭು ಶ್ರೀರಾಮರ ಬಗ್ಗೆ ಇವ್ರುಗಳ ಹಿಂದಿನ ನಿಲುವುಗಳನ್ನ ಜನ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನೀವು ಪ್ರಶ್ನೆಯನ್ನ ಕೇಳ್ತೀರಾ ಅಂತಂದ್ರೆ ಅದಕ್ಕೆ ಮರು ಪ್ರಶ್ನೆಯನ್ನ ಕೇಳಿದಾಗ ಉತ್ತರ ಕೊಡೋದಕ್ಕೂ ಕೂಡ ರೆಡಿ ಇರಬೇಕಾಗತ್ತೆ. ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ ಆದ್ರೆ ಏನು ಮಾಡೋದಕ್ಕಾಗಲ್ಲ. ಜನರೇನು ಮೂರ್ಖರಲ್ವಲ್ಲ, ಜನರಿಗೂ ಅರ್ಥ ಆಗತ್ತೆ. ಇಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿಲ್ವಾ, ಅರ್ಥ ಆಗತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.